ಮೇಕೆದಾಟು ವಿಚಾರವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಒಂದು ಉನ್ನತ ಸ್ಥಾನದಲ್ಲಿ ಕುಳಿತಿದ್ದಾರೆ. ಪ್ರಾಯಶಃ ಅವರು ಮನಸ್ಸು ಪಟ್ಟರೆ ನಾವೆಲ್ಲ ಏನು ಹೋರಾಟ ಮಾಡಿದ್ದೇವೆ ಅದಕ್ಕೆ ಫಲ ಕೊಡಿಸಬಹುದು ಅಂತ ಹೇಳಿದ್ದಾರೆ. ರಾಮನಗರ ಜಿಲ್ಲೆಯ ಋಣ ಕುಮಾರಸ್ವಾಮಿ ಮೇಲಿದೆ. ಇಡೀ ರಾಜ್ಯಕ್ಕಿಂತ ಕುಮಾರಸ್ವಾಮಿ ಮಾತು ಪ್ರಧಾನಿ ಬಳಿ ನಡೆಯುತ್ತೆ. ಅದನ್ನ ಬಿಟ್ಟು ತಮಿಳುನಾಡು ಬಳಿ ಒಪ್ಪಿಸಿ ಅಂದ್ರೆ ಹೇಗೆ? ಮೆಂಟಲ್ ಆಸ್ಪತ್ರೆಗೆ ಹೋಗಿ ಕೇಳಿದ್ರು ಅಲ್ಲಿ ಅವರು ಇದನ್ನೇ ಹೇಳ್ತಾರೆ. ಮಾತಾಡೋದು ಬಿಟ್ಟು ಮನಸ್ಸು ಮಾಡಿ ಅಂತ ಇಕ್ಬಾಲ್ ಹುಸೇನ್ ಆಗ್ರಹಿಸಿದರು. ನೋಡಿ, ಕುಮಾರಸ್ವಾಮಿಯವರು ಇವತ್ತು ಒಂದು ಉನ್ನತವಾದಂಥ ಜಾಗದಲ್ಲಿ ಸ್ಥಾನದಲ್ಲಿ ಕೂತಿದ್ದಾರೆ. ಪ್ರಾಯಶಃ ನಮ್ಮೆಲ್ಲ ರಾಜ್ಯಕ್ಕಿಂತ ಅವರು ಮನಸ್ಸು ಪಟ್ಟರೆ ನಾವೇನು ಹೋರಾಟ ಮಾಡಿದ್ದೀವಿ ಅದಕ್ಕೆ ಫಲ ಅವರು ಕೊಡಿಸ್ಬೋದು. ಇವತ್ತು ಮನಸ್ಸು ಮಾಡಬೇಕಷ್ಟೇ ಕುಮಾರಸ್ವಾಮಿ ಅವರು. ನಾನು ಈ ಜಿಲ್ಲೆ ಋಣ ನನ್ನ ಮೇಲಿದೆ. ನಾನು ಭಾಳ ದೊಡ್ಡ ಕೆಲಸ ಇದ್ದನು. ನಾನು ನೀರಾವರಿಗೆ ನಾನು ಆದ್ಯತೆಯನ್ನು ಕೊಡಬೇಕು. ಇದರಿಂದ ರೈತರಿಗೆ, ಸಾರ್ವಜನಿಕರಿಗೆ, ಕುಡಿಯ ನೀರಿಗೆ ಎಲ್ಲದಕ್ಕೂ ಕೂಡ ಸೌಲಭ್ಯ ಆಗ್ತದೆ. ಭಾಳ ದೊಡ್ಡ ಒಂದು ನ್ಯಾಯ ಕೊಟ್ಟಂಗೆ, ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ ಅಂಥೇಳಿ ಕುಮಾರಸ್ವಾಮಿಯವರು ಮನಸ್ಸು ಪಟ್ಟರೆ ಪ್ರಧಾನಮಂತ್ರಿಗಳ ಹತ್ರ ಇಡೀ ರಾಜ್ಯಕ್ಕಿಂತ ಇವತ್ತು ಅವ್ರ ಮಾತು ನಡೀತದೆ ಅಲ್ವಾ? ಸೊ ಈ ಋಣನೂ ಇದೆ ಕುಮಾರಸ್ವಾಮಿ ಅವ್ರ ಮೇಲೆ. ವಿಚಾರದಲ್ಲಿ ಬ್ಲೇಮ್ ಮಾಡ್ತಾ ಇದ್ದೀರಾ. ಪ್ರಧಾನಿ ಅವ್ರ ಹತ್ರ ಒಪ್ಪಿಸುವಂಥದ್ದು 5 ನಿಮಿಷದಲ್ಲಿ ಒಪ್ಪಿಸ್ತೀನಿ, ತಮಿಳುನಾಡು ಒಪ್ಪಬೇಕು. ಈ ಕೆಲಸನ ರಾಜ್ಯ ಸರ್ಕಾರ ಯಾರು ಬೇಕಾದ್ರೂ ಹೇಳ್ಬಿಡ್ತಾರೆ ಈ ಮಾತು. ಯಾರು ಬೇಕಾದ್ರೆ ಎಂಥ ದೊಡ್ಡ ಮೆಂಟಲ್ ಹಾಸ್ಪಿಟ್ಲ್ ಹೋಗಿ ಕೇಳಿದ್ರು ಬೇಕಾದ್ರೆ ಅವನು ಬೇಕಾದ್ರೆ ಹೇಳ್ಬಿಡ್ತಾನೆ. ಒಬ್ಬರು ಕೇಂದ್ರದಲ್ಲಿ ಸಚಿವರಾಗಿದ್ದಂಥವ್ರು, ನೀವು ಮಾಜಿ ಮುಖ್ಯಮಂತ್ರಿ ಆದಂಥವ್ರು, ಒಬ್ಬರು ಪ್ರಧಾನಮಂತ್ರಿ ಮಗ, ನೀವು ನಿಮ್ಮದೇ ಆದಂಥ ಒಂದು ಶಕ್ತಿ ಇದೆ. ನೀವು ಮಾಡಿದ್ರೆ ನಿಮ್ಮ ಬಾಯಲ್ಲಿ ಮಾತು ಬರಬೇಡ್ದು. ನೀವು ಇದಕ್ಕೆ ಮನಸ್ಸು ಮಾಡಬೇಕು. ಈ ಜಿಲ್ಲೆ ಋಣ ತೀರಿಸುವಂಥ ಕೆಲಸ ನೀವು ಮಾಡಬೇಕೇ ಹೊರತು ನೀವು ರಾಜ್ಯದ ಮೇಲೆ ಹೇಳ್ಬೇಡಿ. ರಾಜ್ಯ ಇವರು ಕರ್ನಾಟಕ ರಾಜ್ಯದ ಸರ್ಕಾರ ಇವ್ರಿಗೆ ಸ್ಟಾಲಿನ್ ಅವರಿಗೆ ಹೇಳಿ ಎಷ್ಟೊತ್ತು ಮಾಡೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಮೇಕೆದಾಟು ಅಣೆಕಟ್ಟು ಯೋಜನೆ ಏನಿದೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಒಂದು ಜಿದ್ದಿಗೆ ಕಾರಣವಾಗಿರುವಂಥದ್ದು. ಈ ಸಮಸ್ಯೆಗೆ ಪರಿಹಾರ ಅಂತೂ ಇದುವರೆಗೂ ಸಿಕ್ಕಿಲ್ಲ. ಬಟ್ ಈಗ ಎಚ್.ಡಿ.ಕೆ ಅವರು ಹೇಳ್ತಾ ಇರೋದು ತಮಿಳುನಾಡು ಅವ್ರ ಹತ್ರ ಮಾತನಾಡಿ ಒಪ್ಪಿಸಿ 5 ನಿಮಿಷಗಳಲ್ಲಿ ನಿಮ್ಮ ಕೆಲಸ ಮಾಡ್ಕೊಡ್ತೀವಿ ಅಂತ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಕುಮಾರಸ್ವಾಮಿ ಅವರೇ ಮನಸ್ಸು ಮಾಡಿದ್ರೆ ಈ ಯೋಜನೆ ಪರಿಪೂರ್ಣ ಆಗತ್ತೆ. ಬಟ್ ಈ ಒಂದು ವಿಚಾರ ಈಗ ಯಾವ ರೀತಿಯಾದಂತಹ ವಾಕ್ ಸಮರಕ್ಕೆ ಕಾರಣವಾಗಿದೆ? ಖಂಡಿತವಾಗ್ಲೂ ಚೈತ್ರ, ಮೇಕೆದಾಟು ಯೋಜನೆ ಅನ್ನುವಂಥದ್ದು ಕೇವಲ ರಾಜ್ಯದಲ್ಲಿ 3 ಪಕ್ಷದ ನಾಯಕರಿಗೆ ಒಂದು ರೀತಿ ರಾಜಕೀಯ ಅಸ್ತ್ರವಾಗಿ ಮಾತ್ರ ಪರಿಣಮಿಸಿರುವಂಥದ್ದು. ಇದೇ ಡಿ.ಕೆ. ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಮೇಕೆದಾಟು ಪಾದಯಾತ್ರೆ ಅನುಷ್ಠಾನವನ್ನು ಮಾಡಲೇಬೇಕು ಅನ್ನೋದು ನಿಟ್ಟಿನಲ್ಲಿ ಪ್ರತಿಪಕ್ಷ ಇದ್ದಂಥ ಕಾಂಗ್ರೆಸ್ ಸಂದರ್ಭದಲ್ಲಿ ಅವರು ದೊಡ್ಡ ಪಾದಯಾತ್ರೆಯನ್ನು ಮಾಡಿದರು. ಅದಕ್ಕೆ ಪೂರಕವಾಗಿ ಈಗ ಕೇಂದ್ರ ಸಚಿವರಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿ. ಈಗ ರಾಜ್ಯ ಸರ್ಕಾರ ಕೂಡ ಡಿಮ್ಯಾಂಡನ್ನು ಮಾಡ್ತಾ ಇದೆ, ಈ ಒಂದು ಯೋಜನೆಯನ್ನು ಎಲ್ಲೋ ಒಂದು ಕಡೆ ಅನುಷ್ಠಾನವನ್ನು ಮಾಡಬೇಕು. ಅದಕ್ಕೆ ಕೇಂದ್ರದ ನರೇಂದ್ರ ಮೋದಿ ಅವ್ರನ್ನ ಒಪ್ಪಿಸೋದ್ರ ಮುಖಾಂತರವಾಗಿ ಯೋಜನೆ ಅನುಷ್ಠಾನ ಮಾಡುವಂಥ ನಿಟ್ಟಿನಲ್ಲಿ ಮಾಡಬೇಕು ಅನ್ನೋ ಒತ್ತಡವನ್ನು ಮುಖ್ಯಮಂತ್ರಿ ಆದಿಯಾಗಿ, ಉಪಮುಖ್ಯಮಂತ್ರಿಗಳ ಆದಿಯಾಗಿ ಈಗಾಗಲೇ ಒತ್ತಡವನ್ನು ಆಗ್ತಾ ಇದ್ದಾರೆ. ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ತೀಕ್ಷ್ಣವಾಗಿ ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ತಿವಿದಿರುವಂಥದ್ದು. ಮುಖ್ಯವಾಗಿ ಡಿ.ಎಂ.ಕೆ ಅಂದರೆ ತಮಿಳುನಾಡಲ್ಲಿ ಅವರದೇ ಕಾಂಗ್ರೆಸ್ ಪಕ್ಷದ ಡಿ.ಎಂ.ಕೆ ಮೈತ್ರಿ ಪಕ್ಷ ಇದೆ. ಹೀಗಾಗಿ ಅವರು ಕೂತ್ಕೊಂಡು ಮಾತಾಡಿ ಅವರು ಏನಾದರೂ ಮಾತಾಡ್ಕೊಂಡು ಬಂದರೆ ಅಂತಿಮವಾಗಿ ಬಿಜೆಪಿ ಅಂದರೆ ಕೇಂದ್ರಕ್ಕೆ ಬಂದರೆ ಅಂತಿಮವಾಗಿ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಚರ್ಚೆ ಮಾಡಿ ಕೇವಲ 5 ನಿಮಿಷಗಳಲ್ಲಿ ಅದಕ್ಕೆ ಒಪ್ಪಿಗೆ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅನ್ನೋ ಮಾತನ್ನು ಕುಮಾರಸ್ವಾಮಿ ಹೇಳಿರುವಂಥದ್ದು. ಈ ಹಿಂದೆ ಏನು ಮೇಕೆದಾಟು ಯೋಜನೆ ಅನ್ನುವಂಥದ್ದು ಈಗ ಹೊಸದಾಗಿ ಏನು ಮಾಡಿರುವಂಥ ಯೋಜನೆ ಅಲ್ಲ. ಈ ಕಳೆದ ಹಲವು ವರ್ಷಗಳಿಂದ ಕೂಡ ಈ ಒಂದು ಯೋಜನೆ ಅನುಷ್ಠಾನ ಮಾಡಬೇಕು ಅನ್ನೋ ಒಂದು ಬೇಡಿಕೆ ರಾಜ್ಯದಲ್ಲಿ ಇರುವಂಥದ್ದು. ಈ ಹಿಂದೆ ಮೈತ್ರಿ ಸರ್ಕಾರ ಕೂಡ ಇತ್ತು, ಜೆಡಿಎಸ್ ಸರ್ಕಾರ ಕೂಡ ಇತ್ತು, ಮತ್ತು ಬಿಜೆಪಿ ಸರ್ಕಾರ ಇತ್ತು. ಆದರೆ ಮೇಕೆದಾಟು ಯೋಜನೆಯನ್ನು ಕೇವಲವಾಗಿ ರಾಜಕೀಯವಾಗಿ ಮಾತ್ರ ಬಳಕೊಂಡು ಆ ಭಾಗದ ಜನರನ್ನ ಮತವನ್ನು ಗಿಟ್ಟಿಸ್ಕೊಂಡ್ರೆ ವಿನಃ 3 ಪಕ್ಷಗಳು ಆದರೆ ಯೋಜನೆಯನ್ನು ಅನುಷ್ಠಾನ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಎಲ್ಲ ಒಂದು ಕಡೆ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಈಗಾಗಲೇ ಕುಮಾರಸ್ವಾಮಿ ಅವರು ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿಗೆ ಬೊಟ್ಟನ್ನು ತೋರೋದ್ರ ಮುಖಾಂತರವಾಗಿ ಕುಮಾರಸ್ವಾಮಿ ಅವರು ಆಗ್ರಹವನ್ನು ಮಾಡಬೇಕು, ಏನೋ ಅನುಷ್ಠಾನ ಮಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇದು ಕೇವಲ ಆರೋಪ ಮತ್ತು ಪ್ರತ್ಯಾರೋಪ ಮತ್ತು ಜಟಾಪಟಿಗೆ ಮಾತ್ರ ಇದು ಕಾರಣವಾಗುತ್ತೆ. ಆದರೆ ಅಂತಿಮವಾಗಿ ಅನುಷ್ಠಾನ ಮಾಡುವಂಥ ನಿಟ್ಟಿನಲ್ಲಿ ಯಾವ ಪಕ್ಷಗಳಿಗೂ ಕೂಡ ಒಂದು ರೀತಿ ಆಸಕ್ತಿ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಮೇಕೆದಾಟು ಯೋಜನೆ ಅನ್ನುವಂಥದ್ದು ಕೇವಲ ಹಳೆ ಮೈಸೂರು ಭಾಗಕ್ಕೆ ಸೀಮಿತವಾಗಿಲ್ಲ, ಬದಲಾಗಿ ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆ,
ಈ ಒಂದು ಯೋಜನೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ರಾಜ್ಯ ಸರ್ಕಾರಗಳು ಕೂಡ ಒಂದಷ್ಟು ಯೋಜನೆಗೆ ಅನುದಾನವನ್ನು ನೀಡುವಂಥದ್ದು, ಬಜೆಟ್ನಲ್ಲಿ ಘೋಷಣೆ ಮಾಡುವಂಥದ್ದು, ಮತ್ತು ಒಂದಷ್ಟು ಯೋಜನೆಗೆ ವರ್ಷ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಅನುದಾನವನ್ನು ಹೆಚ್ಚಿಗೆ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಮಾಡ್ತಾನೆ ಇದ್ದಾವೆ. ಆದರೆ ಕೇವಲ ಆ ಅನುದಾನವನ್ನು ಇಡ್ತಾ ಇದ್ದಾರೆ ವಿನ ಆ ಒಂದು ಅನುದಾನವನ್ನು ಬಳಕೆ ಮಾಡಿ ಇಲ್ಲ ಒಂದು ಕಡೆ ತಮಿಳುನಾಡು ಸರ್ಕಾರದ ಜೊತೆ ಚರ್ಚೆ ಮಾಡಿ, ಕೇಂದ್ರದ ನರೇಂದ್ರ ಮೋದಿ ಅವರ ಜೊತೆ ಚರ್ಚೆ ಮಾಡಿ ಆ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಇದುವರೆಗೂ ಕೂಡ 3 ಪಕ್ಷಗಳು ಮುಂದಾಗಿಲ್ಲ. ಹೀಗಾಗಿ ಈ ಒಂದು ಯೋಜನೆ ಕೇವಲವಾಗಿ ಈಗ 3 ಪಕ್ಷಗಳ ಅಗ್ಗಜಗ್ಗಾಟಕ್ಕೆ ಮಾತ್ರ ಕಾರಣವಾಗಿರುವಂಥದ್ದು. ಈಗಾಗಲೇ ಮಹಾದೇವ ಯೋಜನೆ ಆಗಿರ್ಬೋದು ಮತ್ತು ಭದ್ರದ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಯೋಜನೆಗಳು ಕೂಡ ಈಗಾಗಲೇ ಎಲ್ಲ ಒಂದು ಕಡೆ ಈಗ ವಿಳಂಬವಾಗಿರುವಂಥದ್ದು. ಯೋಜನೆ ಅನುಷ್ಠಾನ ಮಾಡುವಂಥ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಆಗಿರ್ಬೋದು ಮತ್ತು ಅಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ಕೂಡ ಇನ್ನೂ ಕೂಡ ಯಾವುದೇ ರೀತಿಯ ನಿರ್ಧಾರವನ್ನು ಮಾಡಿಲ್ಲ. ಹೀಗಾಗಿ ಮೇಕೆದಾಟು ಯೋಜನೆ ಕೂಡ ಇದೇ ರೀತಿಯಾಗಿ ಒಂದು ರೀತಿ ವಿಳಂಬ ಅಂದರೆ ಅನುಷ್ಠಾನ ಮಾಡುವಂಥ ನಿಟ್ಟಿನಲ್ಲಿ ಒಂದು ರೀತಿ ರಾಜಕೀಯವಾಗಿ ಆಕ್ಷೇಪಕ್ಕೆ ಕಾರಣವಾಗಿದ್ದಾರೆ ವಿನಃ ಆ ಒಂದು ಯೋಜನೆ ಅನುಷ್ಠಾನ ಮಾಡುವಂಥ ನಿಟ್ಟಿನಲ್ಲಿ 3 ಪಕ್ಷದ ನಾಯಕರು ಕೂಡ ಮುಂದಾಗಿಲ್ಲ ಅನ್ನೋದು ಒಂದು ರೀತಿ ರಾಜ್ಯದ ಜನರಿಗೆ ಒಂದು ರೀತಿ ಬೇಸರವನ್ನು ತರಿಸಿರುವಂಥದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ.